ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೇ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಎರಡು ಅತ್ಯುತ್ತಮವಾದಂಥ ಶುಭಯೋಗವನ್ನು ಕೊಡ್ತಕ್ಕಂಥ ಎರಡು ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ಈ ಯೋಗಗಳ ಬಗ್ಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಆದರೆ ಈ ಎರಡು ಯೋಗಗಳು ಜಾತಕದಲ್ಲಿ ಭಾವಕುಂಡಲಿಯಲ್ಲಿ ಯಾವ ಯಾವ ರಾಶಿಯಲ್ಲಿ ಅಥವಾ ಯಾವ ಯಾವ ಮನೆಗಳಲ್ಲಿ ಇದ್ದರೆ ಅತ್ಯಂತ ಹೆಚ್ಚು ಶುಭಯುಕ್ತವಾಗ್ತದೆ, ಅವುಗಳ ದಶಾಭುಕ್ತಿಗಳಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ದಯವಿಟ್ಟು ನಿಮ್ಮ ಭಾವಕುಂಡಲಿ ಅಥವಾ ನಿಮ್ಮ ಜಾತಕದಲ್ಲಿ ಈ ರೀತಿ ಯೋಗ ಇದ್ದರೆ, ಆ ಗ್ರಹಗಳ ದಶಾ ನಡೀತಾ ಇದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ. ದಯವಿಟ್ಟು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ಲಕ್ಷ್ಮೀನಾರಾಯಣ ಯೋಗ. ಈ ಲಕ್ಷ್ಮೀನಾರಾಯಣ ಯೋಗ ಅಂತಕ್ಕಂಥದ್ದು ಯಾವ ಗ್ರಹಗಳಿಂದ ಉಂಟಾಗ್ತಕ್ಕಂಥದ್ದು ಅಂದರೆ ಬುಧ ಮತ್ತೆ ಶುಕ್ರ. ಇಲ್ಲಿ ಶುಕ್ರ ಅಂದರೆ ಲಕ್ಷ್ಮಿ, ಬುಧ ಅಂದರೆ ನಾರಾಯಣ ಅಂತ. ಸೊ ಇದು ಶುಕ್ರ ಮತ್ತೆ ಬುಧರ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಶುಕ್ರ ಬುಧ ಇಬ್ರು ಮಿತ್ರರು, ಗೆಳೆಯರು ಆಗಿರೋ ಕಾರಣ ಅದರಲ್ಲೂ ಏನಿದೆ, ಬುಧ ಶುಕ್ರ ಒಂದೇ ಮನೆಯಲ್ಲಿದ್ದರೆ, ಜಾತಕದಲ್ಲಿ ಒಂದೇ ಮನೆಯಲ್ಲಿದ್ದರೆ ಅದು ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಜಾತಕದಲ್ಲಾಗಲಿ ಶುಕ್ರನೂ ವಕ್ರ ಆಗಿರಬಾರ್ದು, ಬುಧನೂ ವಕ್ರ ಆಗಿರಬಾರ್ದು, ಅಸ್ತನೂ ಆಗಿರಬಾರ್ದು. ಈ ಅಸ್ತ ಆಗದೆ, ವಕ್ರ ಆಗದೆ, ಸಂಪೂರ್ಣವಾಗಿ ಬಲಯುತವಾಗಿ ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳಲ್ಲಿದ್ದಾಗ ಖಂಡಿತವಾಗ್ಲೂ 100ಕ್ಕೆ 90 ಭಾಗದಷ್ಟು ಉತ್ತಮ ಫಲಗಳನ್ನು ಕೊಟ್ಟೇ ಕೊಡ್ತಾರೆ. ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಮೊದಲನೇದಾಗಿ ಶುಕ್ರ ಮತ್ತು ಬುಧ ನಿಮ್ಮ ಜಾತಕದಲ್ಲಿ ಯಾವ ಯಾವ ಮನೆಗಳಲ್ಲಿ ಎಷ್ಟನೇ ಮನೆಗಳಲ್ಲಿದ್ದರೆ ಖಂಡಿತವಾಗ್ಲೂ ಅದ್ಭುತವಾದ ಫಲಗಳು ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತಕ್ಕಂಥದ್ದು ಶುಕ್ರ ಮತ್ತು ಬುಧರ ಕಾಂಬಿನೇಷನ್ ಇಂದ. ನೋಡಿ, ಇಲ್ಲ ಎಕ್ಸಾಂಪಲ್ ತಗೊಂಡಿರ್ತಕ್ಕಂಥ ಋಷಭ ಲಗ್ನ ತಗೊಂಡಿದ್ದೀನಿ. ನೀವು ಯಾವುದೇ ಲಗ್ನ ಆಗಿರ್ಬೋದು, ಯಾವುದೇ ಲಗ್ನ ಆಗಲಿ, ಬುಧ ಮತ್ತು ಶುಕ್ರ 1ನೇ ಮನೆಯಲ್ಲಿದ್ದರೆ, 2ನೇ ಮನೆಯಲ್ಲಿದ್ದರೆ, ಮತ್ತು 5ರಲ್ಲಿದ್ದರೆ, ಮತ್ತು 9ರಲ್ಲಿದ್ದರೆ, ಮತ್ತು 11ರಲ್ಲಿದ್ದರೆ ಖಂಡಿತವಾಗ್ಲೂ ಅತ್ಯದ್ಭುತವಾದ ಶಿವಫಲಗಳನ್ನೇ ಕೊಟ್ಟೇ ಕೊಡ್ತಾರೆ. ಏಕೆಂದರೆ ಇದು ಸುಖ ಜೀವನಕ್ಕೆ, ನೆಮ್ಮದಿ ಜೀವನಕ್ಕೆ, ಅಥವಾ ಶ್ರೀಮಂತಿಕೆಗೆ, ಭೋಗ ಜೀವನಕ್ಕೆ, ಐಶ್ವರ್ಯ ಪ್ರಾಪ್ತಿಗೆ, ವಿದ್ಯಾ ಪ್ರಾಪ್ತಿಗೆ ಖಂಡಿತವಾಗ್ಲೂ ಶಿವಯೋಗವನ್ನೇ ಉಂಟು ಮಾಡಿಕೊಡುತ್ತೆ. ಏಕೆಂದರೆ ಇಲ್ಲಿ ಶುಕ್ರ ಬಂದು ಲಕ್ಷ್ಮೀ ಕಾರಕ, ಧನಕಾರಕ, ಭೋಗಕಾರಕ, ಸ್ತ್ರೀಕಾರಕ, ಸಂಪತ್ತಿಗೆ ಕಾರಕನಾಗ್ತಾನೆ. ಬುಧ ಬಂದು ಇಲ್ಲಿ ವಿದ್ಯಾಕಾರಕ, ಜ್ಞಾನಕಾರಕ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಾರಕ, ಹಾಗೂ ಏನಂತೀವಿ ಪ್ರಸಕ್ತ ಸಲ ಸೆಲೆಬ್ರಿಟಿ ಲೈಫ್ ಕೊಡ್ತಕ್ಕಂಥದ್ದು, ನಟನೆ, ಸಿನಿಮಾ ಕ್ಷೇತ್ರ, ಎಲ್ಲದಕ್ಕೂ ಶುಕ್ರ ಬುಧ ಕಾಂಬಿನೇಷನ್ ಅದ್ಭುತವಾದ ಫಲ ಕೊಡುತ್ತೆ. ಸೊ ಯಾರ ಜಾತಕದಲ್ಲಿ 1ನೇ ಮನೆಯಲ್ಲೇ ಏನಾದರೂ ಶುಕ್ರ ಬುಧ ಇದ್ದರೆ ಅವರ ದೈಹಿಕ ಶಕ್ತಿ, ಆರೋಗ್ಯ ಮತ್ತು ಸೌಂದರ್ಯ, ಪುರುಷತ್ವ, ಹೆಣ್ಮಕ್ಳಿಗಾದ್ರೆ ಒಂದು ಸ್ತ್ರೀ ಆಕರ್ಷಣೆ, ಸ್ತ್ರೀಯರ ಒಂದು ಸೌಂದರ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು, ದೇಹದ ಬಣ್ಣ, ಆಕರ್ಷಕವಾದ ಒಂದು ಕಣ್ಣುಗಳು, ವ್ಯಕ್ತಿತ್ವ, ಮೈಕಟ್ಟು, ಎಲ್ಲ ಶುಭಯೋಗಗಳು ಲಗ್ನದಿಂದ ಬರ್ತದೆ ಲಗ್ನದಲ್ಲೇ ಇದ್ದಾಗ. ಅದರಲ್ಲೂ ಋಷಭ ಲಗ್ನ ಆಗಿ ಋಷಭ ಲಗ್ನದಲ್ಲೇ ಶುಕ್ರ ಬುಧ ಇದ್ದರೆ ಖಂಡಿತವಾಗ್ಲೂ ಅದ್ಭುತವಾದ ಫಲಗಳನ್ನು ಆ ಗ್ರಹಗಳ ದಶೆಯಲ್ಲಿ ಬರಬೇಕು. ಶುಕ್ರ ದಶೆ ಆದರೂ ನಡೀತಾ ಇರಬೇಕು, ಅಥವಾ ಬುಧನ ದಶೆ ಆದರೂ ನಡೀತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ. ಯಾಕಂದರೆ ಋಷಭ ಲಗ್ನ ಆಗಿದ್ದು ಅಲ್ಲೇನಾದರೂ ಶುಕ್ರ ಬುಧ ಇದ್ದರೆ ಶುಕ್ರ ಲಗ್ನಾಧಿಪತಿ ಆಗ್ತಾನೆ. ಅದ್ಭುತವಾಗಿ ಖಂಡಿತವಾಗ್ಲೂ ಉತ್ತಮವಾದ ದೈಹಿಕ ಆರೋಗ್ಯ, ಆಯುಷ್ಯು, ಉತ್ತಮವಾದ ದೈಹಿಕ ಶಕ್ತಿ, ಉದ್ದವಾದ ಒಂದು ದೃಢಕಾಯವಾದಂಥ ದೇಹ ಕಟ್ಟು ಎಲ್ಲ ಇರುತ್ತೆ. ಆವಾಗ ಬುಧ ಏನಾಗ್ತಾನೆ, ಬುಧ 2ನೇ ಮನೆಗೂ ಅಧಿಪತಿಯಾಗಿ ಪಂಚಮಕ್ಕೂ ಅಧಿಪತಿಯಾಗಿ ಲಗ್ನದಲ್ಲೇ ಇರ್ತಾನೆ. ಆಗ ವಿದ್ಯಾ ಬುದ್ಧಿ, ಶ್ರೀಮಂತಿಕೆ, ಧನಪ್ರಾಪ್ತಿ, ಪುತ್ರ ಸಂತಾನ, ಹೈಯರ್ ಎಜುಕೇಷನ್ನು, ಪೂರ್ವ ಪುಣ್ಯ ಎಲ್ಲನೂ ಬಲವಾಗಿರುತ್ತೆ. ಆ ದಶೆಯಲ್ಲಿ ಖಂಡಿತವಾಗ್ಲೂ ನಿಮಗೆ ಶ್ರೀಮಂತಿಕೆ ಯೋಗನ ಕೊಟ್ಟೇ ಕೊಡುತ್ತೆ. ನಂತರ ಬರ್ತಕ್ಕಂಥದ್ದು 2ನೇ ಭಾವ, ಧನಭಾವ, ಕುಟುಂಬ ಸ್ಥಾನ, ಬಾಲ್ಯ ಶಿಕ್ಷಣ, ಮಾತು, ಮುಖ, ಸೌಂದರ್ಯ, ಬರವಣಿಗೆ, ಈ ಎಲ್ಲ ವಿಚಾರಗಳನ್ನು 2ನೇ ಭಾವದಿಂದ ನೋಡ್ತೀವಿ. ಈ 2ನೇ ಭಾವದಲ್ಲಿ ಏನಾದರೂ ಶುಕ್ರ ಮತ್ತು ಬುಧ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮಾತಿರ್ಬೋದು, ನಿಮ್ಮ ಸೌಂದರ್ಯ ಇರ್ಬೋದು, ನಿಮಗೆ ಶ್ರೀಮಂತಿಕೆ, ಧನಯೋಗ, ತಂದೆ ಮನೆ ಕಡೆಯಿಂದನೇ ಶ್ರೀಮಂತೆ ಬರ್ತಕ್ಕಂಥದ್ದು, ಧನಯೋಗ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥದ್ದು, ಕವಿತೆಗಳು ಬರ್ತಕ್ಕಂಥದ್ದು, ಕಥೆಗಳು ಬರೆಯತಕ್ಕಂಥದ್ದು, ಪ್ರಬಂಧಗಳು ಬರೀತಕ್ಕಂಥದ್ದು, ಹಾಸ್ಯ ಪ್ರಜ್ಞೆ ಇರತಕ್ಕಂಥದ್ದು, ಹಾಸ್ಯ ಮಾಡ್ತಕ್ಕಂಥದ್ದು, ನಾಟಕ ಮಾಡ್ತಕ್ಕಂಥದ್ದು, ನಟನೆ ಮಾಡ್ತಕ್ಕಂಥದ್ದು, ಸಿನಿಮಾ ಕ್ಷೇತ್ರದಲ್ಲಿ ಹೋಗಿ ಅಭಿನಯ ಮಾಡ್ತಕ್ಕಂಥದ್ದು, ಧನ ಸಂಪಾದನೆ ಹೆಚ್ಚಾಗ್ತಕ್ಕಂಥದ್ದು, ದುಡ್ಡು ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಎರಡು ಮನೆಗಳ ಯೋಗ ಬರ್ತಕ್ಕಂಥದ್ದು, ಪ್ರಾಪರ್ಟಿ ಬರ್ತಕ್ಕಂಥದ್ದು, ವಾಹನ ಯೋಗ ಸಿಗ್ತಕ್ಕಂಥದ್ದು, ಈ ಎಲ್ಲ ಸೌಲಭ್ಯಗಳು 2ನೇ ಮನೆಯಿಂದ ಅತ್ಯದ್ಭುತವಾಗಿ ಉಂಟಾಗ್ತದೆ. ಅದರಲ್ಲೂ ಏನಾದರೂ ಈ 2ನೇ ಮನೆ ಬುಧನ ಮನೆನೋ ಅಥವಾ ಶುಕ್ರನ ಮನೆನೇ ಆದರೆ ಇನ್ನೂ ಅತ್ಯಂತವಾದ ರಾಜಯೋಗನ ಕೊಡುತ್ತೆ ಆ ದಶೆಗಳಲ್ಲಿ.
ನಂತರ ಇನ್ನು ಶುಕ್ರ ಮತ್ತೆ ಬುಧ ಏನಾದರೂ ಜಾತಕದಲ್ಲಿ ಪಂಚಮದಲ್ಲಿದ್ರೆ ನಿಜವಾಗ್ಲೂ ಅದು ಪೂರ್ವ ಪುಣ್ಯ ಅಂತಾನೆ ಕರಿತೀವಿ. ಆ ಅದೃಷ್ಟ ಅನ್ನೋದೇ ನಮಗೆ ಲಕ್ ಅಂತೀವಲ್ಲ, ಆ ಅದೃಷ್ಟ ಅನ್ನೋದು ನಮ್ಮನ್ನ ಕೈ ಹಿಡಿಯುತ್ತೆ. ಶ್ರೀಮಂತಿಕೆ ಇರ್ಬೋದು, ಪ್ರಾಪರ್ಟಿ ಯೋಗ ಇರ್ಬೋದು, ಹೈಯರ್ ಎಜುಕೇಶನ್ ಇರ್ಬೋದು, ವಿದೇಶ ಸಂಚಾರ ಇರ್ಬೋದು, ಸಂಚಾರ ಮಾಡ್ತಕ್ಕಂಥದ್ದು, ಟ್ರಿಪ್ ಜಾಸ್ತಿ ಹೋಗ್ತಕ್ಕಂಥದ್ದು, ಒಳ್ಳೆ ಉತ್ತಮವಾದಂಥ ಮಕ್ಕಳು ಸಂಚಾರ ಆಗ್ತಕ್ಕಂಥದ್ದು, ಪುತ್ರ ಸಂತಾನ ಆಗ್ತಕ್ಕಂಥದ್ದು, ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು, ವಾಹನಗಳ ಯೋಗ ಬರ್ತಕ್ಕಂಥದ್ದು, ಆಮೇಲೆ ಒಂದಕ್ಕಿಂತ ಹೆಚ್ಚು ಮನೆಗಳ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಖಂಡಿತವಾಗ್ಲೂ. ಆಮೇಲೆ ಅದನ್ನ ಬಿಸ್ನೆಸ್ ನಾವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಪ್ರಾಫಿಟ್ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಎಲ್ಲನೂ ಸಹ ನಮಗೆ. ಮತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಸೆಲೆಬ್ರಿಟಿ ಲೈಫನ್ನು ಕೊಡುತ್ತೆ. 5ನೇ ಮನೆಯಲ್ಲಿ ಬರ್ತಕ್ಕಂಥ ಈ ಒಂದು ಶುಕ್ರ ಮತ್ತೆ ಬುಧನ ಯೋಗ. ನೋಡಿ, ಯಾರಿಗೇ ಆಗಲಿ ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಬುಧ ಶುಕ್ರ ಇದ್ರೆ ಇದು ಶುಕ್ರನಿಗೆ ನೀಚ ಭಂಗ ರಾಜಯೋಗ. ಯಾಕಂದ್ರೆ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗುತ್ತಾನೆ. ಆದರೆ ಬುಧನು ಅಲ್ಲೇ ಇದ್ದಾಗ ಏನಾಗ್ತದೆ, ಬುಧನಿಗೆ ಇದು ಉಚ್ಚ ಸ್ಥಾನ, ಸ್ವಕ್ಷೇತ್ರ, ಮೂಲ ತ್ರಿಕೋಣ ಆಗಿರೋದ್ರಿಂದ ಶುಕ್ರನಿಗೆ ನೀಚ ಭಂಗ ಉಂಟು ಮಾಡಿ ರಾಜಯೋಗನ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಶುಕ್ರನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಬುಧನಿದ್ದರೆ ಮಾತ್ರ. ಆಗ ಆ ಪಂಚಮ ಭಾವದಿಂದ ಆಗ ಖಂಡಿತವಾಗ್ಲೂ ಅದ್ಭುತ ಶುಭಯೋಗ ಫಲಗಳನ್ನು ನೀವು ಪಡ್ಕೋಬಹುದು. ಸೆಲೆಬ್ರಿಟಿ ಲೈಫ್ ಅನ್ಭವಿಸಬಹುದು, ಶ್ರೀಮಂತಿಕೆ ತಗೋಬಹುದು, ಭೂಮಿಯೋಗ, ವಿಪರೀತವಾದ ಭೂಮಿಯೋಗ ಬರುತ್ತೆ. ಯಾವ್ದಾದ್ರು ಪಿತ್ರಾರ್ಜಿತ ಆಸ್ತಿ ಅದರಿಂದ ಹೆಚ್ಚು ಲಾಭ ಆಗ್ತಕ್ಕಂಥದ್ದು. ಆ ಎಲ್ಲಾ ಯೋಗಗಳು ನಿಮ್ಗೆ ಪಂಚಮ ಭಾವದಿಂದ ಉಂಟಾಗ್ತಕ್ಕಂಥದ್ದು. ನಂತರ ಇನ್ನು 9ನೇ ಮನೆ ಸೇಮ್ ಪಂಚಮದಲ್ಲಿ ಏನ್ ಫಲ ಕೊಡುತ್ತೋ ಅದಕ್ಕಿನ್ನು ಡಬ್ಬಲ್ ಫಲ 9ನೇ ಮನೆಯಲ್ಲಿ ಮಾಡ್ಕೊಡುತ್ತೆ. 9ನೇ ಮನೆ ಪಿತೃಸ್ಥಾನ, ದೈವಸ್ಥಾನ ಅಂತ ಕರಿತೀವಿ. ಈ ಮನೆಯಲ್ಲಿ ಏನಾದ್ರು ಶುಕ್ರ ಮತ್ತೆ ಬುಧ ಕಾಂಬಿನೇಷನ್ ಬಂದಾಗ, ಆ ಗ್ರಹಗಳ ದಶ ಬಂದಾಗ ನೋಡಿ, ಯಾವುದೇ ಕಾರಣಕ್ಕೂ ವಕ್ರ ಆಗಿರಬಾರ್ದು, ವಕ್ರ ಆಗ್ಬಾರ್ದು, ಅಸ್ತ ಆಗ್ಬಾರ್ದು. ವಕ್ರ ಆದ್ರೆ ಅಥವಾ ಅಸ್ತ ಆದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಅಥವಾ ಯಾವ ಗ್ರಹ ವಕ್ರ ಆಗಿರುತ್ತೋ, ಯಾವ ಗ್ರಹ ಅಸ್ತ ಆಗಿರುತ್ತೋ ಆ ಗ್ರಹದ ಫಲ ಕಮ್ಮಿ ಆಗುತ್ತೆ ನಿಮ್ಗೆ. ಶುಕ್ರ ಮತ್ತೆ ಬುಧ ನೋಡಿ ಇಲ್ಲಿ 9ರಲ್ಲಿ ಇದಲ್ಲವಾ. ಆಗ ಫಾರ್ ಎಕ್ಸಾಂಪಲ್ ಏನಾದ್ರು ಬುಧ ಅಸ್ತನಾದ್ರೆ ಅದು ವಕ್ರನಾದ್ರೆ 2 ಮತ್ತೆ 5 ಧನ, ಫೈನಾನ್ಸು ಮತ್ತೆ ಅದೃಷ್ಟ, ಸಂತಾನ, ಈ 2 ಭಾವಗಳಿಗೆ ಸಂಬಂಧಪಟ್ಟಿದ ಫಲ ಇಲ್ಲಿ ನಿಮ್ಗೆ ಡೌನ್ ಆಗುತ್ತೆ. ಬರೀ ಶುಕ್ರನಿಂದ ಮಾತ್ರ ಫಲ ಬರ್ತಾ ಇರ್ತದೆ. 1 ಮತ್ತೆ 6 ನಿಮ್ಗೆ ಉತ್ತಮ ಸೌಂದರ್ಯ, ಸಮಾಜದಲ್ಲಿ ಒಂದಷ್ಟು ಬಿಸ್ನೆಸ್ ಸಂಬಂಧಪಟ್ಟಿದ್ದು ಏಳಿಗೆ ಇರ್ಬೋದು, ಎಜುಕೇಶನ್ ಸಂಬಂಧಪಟ್ಟಿದ್ದು, ಒಂದು ಆಕರ್ಷಣೆ, ಸೌಂದರ್ಯ, ನಟನೆ, ಕ್ಷೇತ್ರ ಎಲ್ಲದಕ್ಕೂ ಶುಕ್ರ ಮಾತ್ರ ಇಲ್ಲಿ ಹೆಲ್ಪ್ ಆಗ್ತಾ ಇರ್ತದೆ. ಆದರೆ ಬುಧನಿಂದ ಬರ್ಬೇಕಾಗಿರ್ತಕ್ಕಂಥ ಒಂದು ಮೋಟಿವೇಶನ್, ಬುಧನಿಂದ ಬರ್ಬೇಕಾಗಿರ್ತಕ್ಕಂಥ ಲಾಭಗಳು ಡೌನ್ ಆಗ್ತದೆ. ಆಗ ನಿಮ್ಗೆ ಏನಪ್ಪಾ ಈ ಯೋಗ ಇದ್ರ ಫಲ ಇಲ್ಲ ಅಂತ ನೀವು ಅನ್ಕೋಬಹುದು. ಅದಕ್ಕೋಸ್ಕರನೇ ವಕ್ರ ಆಗ್ಬಾರ್ದು. ಈ ಎರಡು ಗ್ರಹಗಳಲ್ಲಿ ಯಾವುದು ವಕ್ರ ಆಗ್ಬಾರ್ದು ಮತ್ತೆ ಅಸ್ತ ಆಗ್ಬಾರ್ದು. ಆಗಿದ್ದಾಗ ಮಾತ್ರ ಸಂಪೂರ್ಣ ಬಲ ಬರೋದು. ಇನ್ನೂ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಂತಂದ್ರೆ, ಈ 9ನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಇದ್ದು, ಈ 9ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಏನಾದರೂ ಕೇಂದ್ರ ಸ್ಥಾನಗಳು, ತ್ರಿಕೋಣ ಸ್ಥಾನಗಳು ಅಥವಾ ಉಚ್ಚನಾಗಿದ್ರೆ ಅಥವಾ ಸ್ವಕ್ಷೇತ್ರದಲ್ಲೇ ಇದ್ರೆ ಖಂಡಿತವಾಗ್ಲೂ ಅತ್ಯಂತ ಶುಭಯೋಗ, ಮಹಾರಾಜಯೋಗ ಅದು. ಯಾಕಂದ್ರೆ ಆಲ್ರೆಡಿ ಶುಕ್ರ ಬುಧ ಈ ಲಕ್ಷ್ಮೀನಾರಾಯಣ ಇರೋದೇ 9ನೇ ಮನೆಯಲ್ಲಿ ರಾಜಯೋಗ ಕೊಟ್ರೆ, 9ನೇ ಮನೆ ಅಧಿಪತಿನೂ ಚೆನ್ನಾಗಿದ್ರೆ ಇನ್ನೂ ಉತ್ತಮ ಫಲಗಳನ್ನ ಕೊಟ್ಟೇ ಕೊಡ್ತಾರೆ ಆ ಗ್ರಹಗಳ ದಶೆಗಳಲ್ಲಿ. ಸೊ ಅದನ್ನು ನೀವು ನೋಡ್ಕೋಬೇಕಾಗ್ತದೆ ಯಾವ ರೀತಿ ಅಂತ. ನಂತರ ಇನ್ನು ಶುಕ್ರ ಮತ್ತೆ ಬುಧ 11ನೇ ಮನೆ, ಶುಕ್ರ ಉಚ್ಚನಾಗ್ತಾನೆ, ಬುಧ ನೀಚನಾಗ್ತಾನೆ. ಆದರೆ ಮೀನರಾಶಿಯಲ್ಲಿ ಏನಾದ್ರೂ ಬುಧ ನೀಚನಾದ್ರೆ ಜೊತೆಲೆ ಶುಕ್ರ ಇದ್ರೆ ಖಂಡಿತವಾಗ್ಲು ಬುಧನಿಗೆ ನೀಚಭಂಗ ರಾಜಯೋಗ ಉಂಟಾಗ್ತದೆ. ಆಗ ಬುಧನಿಂದ ಬರ್ಬೇಕಾಗಿರ್ತಕ್ಕಂಥ ಎಲ್ಲಾ ಶುಭ ಫಲಗಳನ್ನ ಬುಧ ಕೊಟ್ಟೇ ಕೊಡ್ತಾನೆ. ಶುಕ್ರನು ಸಹ ರಾಜಯೋಗ ಕೊಡ್ತಾನೆ. ಆ ದಶೆಗಳಲ್ಲಿ ಕೆಲವರಿಗೆ ಪ್ರೀತಿ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವರಿಗೆ ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು, ಲವ್ ಮ್ಯಾರೇಜ್ ಆಗ್ತಕ್ಕಂಥದ್ದು, ಎರಡೆರಡು ಮದುವೆ ವಿವಾಹ ಯೋಗ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು 11ನೇ ಮನೆ ಅಧಿಪತಿ ಗುರು ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ರೆ ಈ ಕೆಲವೊಂದು ಟೈಮ್ ಪ್ರೀತಿ ಪ್ರೇಮ ಭಂಗ ಆಗ್ತಕ್ಕಂಥದ್ದು, 2 ಮದುವೆ ಆಗ್ತಕ್ಕಂಥದ್ದು ಇರ್ಬೋದು. ಆ ಒಂದು ಸಮಸ್ಯೆಗಳು ಸಹ ಬರ್ತಕ್ಕಂಥದ್ದು. ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತವೆ ಒಂದೊಂದು ಟೈಮ್. ಅದು ನೋಡ್ಕೋಬೇಕು ಯಾವ ರೀತಿ ಯೋಗ ಇರುತ್ತೆ ಅಂತ ಜಾತಕದಲ್ಲಿ ನೋಡ್ಕೋಬೇಕಾಗ್ತದೆ. ಸೊ ಇದು ಲಕ್ಷ್ಮೀನಾರಾಯಣ ಆಗಂತಕ್ಕಂಥದ್ದು 1, 2, 5 ಮತ್ತೆ 9, 11ರಲ್ಲಿ ಉಂಟಾಗ್ತಕ್ಕಂಥ ಮಹಾರಾಜ ಯೋಗ. ಇನ್ನು ನಂತರ ಬರ್ತಕ್ಕಂಥದ್ದು ಬುಧ ಆದಿತ್ಯ ಯೋಗ. ಬುಧ ಆದಿತ್ಯ ಯೋಗ ಇದು ಖಂಡಿತವಾಗ್ಲೂ ತುಂಬಾ ರಾಜಯೋಗ ಕೊಡ್ತಕ್ಕಂಥದ್ದು, ವಿದ್ಯಾಯೋಗ ಕೊಡ್ತಕ್ಕಂಥದ್ದು. ಸೆಲೆಬ್ರಿಟಿ ಲೈಫ್ಗಿಂತ ಹೆಚ್ಚಾಗಿ ಒಳ್ಳೆ ಎಜುಕೇಶನ್, ಒಳ್ಳೆ ಪೋಸ್ಟ್, ಒಳ್ಳೆ ಕರಿಯರ್, ಒಂದು ಒಳ್ಳೆ ಉದ್ಯೋಗ ಕೊಡ್ತಕ್ಕಂಥ ಯೋಗ ಇದು. ಸೊ ಯಾರ ಜಾತಕದಲ್ಲಿ ಬುಧ ಆದಿತ್ಯ ಯೋಗ ಇರುತ್ತೆ, ರವಿ ಮತ್ತೆ ಬುಧ ಒಂದೇ ಮನೆಯಲ್ಲಿದ್ರೆ ಅದನ್ನ ಬುಧ ಆದಿತ್ಯ ಯೋಗ ಅಂತೀವಿ. ಸೊ 3ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ಮತ್ತೆ 11ರಲ್ಲಿದ್ರು ಅಷ್ಟೇ ಫಲ ಕೊಡುತ್ತೆ. ಬಟ್ 10ನೇ ಮನೆಯಲ್ಲಿದ್ದಾಗ ಏನಾಗುತ್ತೆ, ಸರ್ಕಾರಿ ಉದ್ಯೋಗಕ್ಕೆ ಸಹಾಯ ಆಗ್ತದೆ, ಹೈಯರ್ ಎಜುಕೇಶನ್ಗೆ ಲಾಭ ಆಗ್ತದೆ, ಅತ್ಯಂತ ಹೆಚ್ಚು ಧನಲಾಭ ಕೊಡುತ್ತೆ. 7ರಲ್ಲಿದ್ರು ಅಷ್ಟೇ ಸರ್ಕಾರಿ ಉದ್ಯೋಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಎರಡು ರೀತಿಯ ಉದ್ಯೋಗ ತಂದುಕೊಡುತ್ತೆ. ಆದರೆ ದಾಂಪತ್ಯ ಜೀವನಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಆಗ್ತದೆ 7ರಲ್ಲಿ ಏನಾದ್ರು ರವಿ ಮತ್ತೆ ಬುಧ ಇದ್ದಾಗ.
ಬುಧನಿಂದ ತೊಂದರೆ ಇಲ್ಲ. ಆದರೆ ರವಿ ಇರೋ ಕಾರಣ ಸ್ವಲ್ಪ ದಾಂಪತ್ಯ ಲೈಫು ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಹಿಂಸೆ ಆಗ್ತದೆ. ಆದರೆ 6ನೇ ಭಾವದಲ್ಲಿ ರವಿ ಬುಧಾತಿ ಯೋಗ ಬರ್ತಕ್ಕಂಥದ್ದು ಸರ್ಕಾರ ಕಡೆಯಿಂದ ಒಂದು ಲಾಭ ಆಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು, ರಾಜಕೀಯವಾಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ರಾಜಕೀಯ ಪ್ರವೇಶ ಆಗ್ತಕ್ಕಂಥದ್ದು, ಅದ್ಭುತವಾದ ಫಲ ಕೊಡುತ್ತೆ. ತುಂಬ ಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ದುಡ್ಡಿನ ಒಂದು ಶೇಖರಣೆ ಆಗ್ತಕ್ಕಂಥದ್ದು, ಈ ಎಲ್ಲ ಯೋಗಗಳು ಖಂಡಿತವಾಗ್ಲೂ 6ನೇ ಭಾವದಲ್ಲಿ ರವಿ ಬುಧ ಬಂದಾಗ ಕೊಟ್ಟೇ ಕೊಡುತ್ತೆ. ಇನ್ನು 4ರಲ್ಲಿ ಖಂಡಿತವಾಗ್ಲೂ ಹೈಯರ್ ಎಜುಕೇಷನ್ ಕೊಡುತ್ತೆ. ಸ್ಥಿರಾಸ್ತಿ ಹೆಚ್ಚಾಗಿ ಮಾಡ್ಕೊಳ್ಳೋಕೆ ಯೋಗ ಬರುತ್ತೆ. ಮತ್ತು ಒಂದು ಸ್ವಂತ ಮನೆ, ಯಾರಿಗೆ ಸ್ವಂತ ಮನೆ ಇಲ್ಲದೇ ಇದ್ರೂ ಅವ್ರಿಗೇನಾದ್ರು ಬುಧಾದಿತ್ಯ ಯೋಗ ಇದ್ರೆ ಆ ದಶೆಗಳಲ್ಲಿ ಆ ಮನೆಗಳಲ್ಲಿ ಸ್ವಂತ ಮನೆಗಳಿಗೆ ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಡುತ್ತೆ. ಸ್ವಂತ ಮನೆ ಆಗ್ತದೆ. ಹೈಯರ್ ಎಜುಕೇಷನ್ ಕೊಡುತ್ತೆ, ಜ್ಞಾನ ಕೊಡುತ್ತೆ, ಜ್ಯೋತಿಷ್ಯ ಜ್ಞಾನ ಕೊಡುತ್ತೆ. ಖಂಡಿತವಾಗ್ಲೂ ಆಧ್ಯಾತ್ಮಿಕ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ಗಣಿತ ಜ್ಞಾನ, ಒಂದೊಳ್ಳೆ ಪೋಸ್ಟ್ ಕೊಡುತ್ತೆ ಉದ್ಯೋಗಕ್ಕೆ. ಯಾಕಂದ್ರೆ 4ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದ್ದಾಗ 4ನೇ ಮನೆ ಆಪೋಸಿಟ್ 10ನೇ ಮನೆ ಒಳ್ಳೆ ಉದ್ಯೋಗ ಕೊಡುತ್ತೆ. ಸರ್ಕಾರಿ ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಶಕ್ತಿ, ಪ್ರಾಬಲ್ಯ ಎಲ್ಲನೂ ಈ ಬುಧಾದಿತ್ಯ ಯೋಗ ಉಂಟು ಮಾಡಿಕೊಡುತ್ತೆ. 3ನೇ ಮನೆಯಲ್ಲಿದ್ದಾಗ ಸಹೋದರರ ಒಂದು ಸಹಾಯ, ಸಹೋದರ ಪ್ರೀತಿ ವಾತ್ಸಲ್ಯ, ಸಮಾಜದಲ್ಲಿ ರಾಜಕೀಯವಾಗಿ ಇರ್ಬೋದು, ಫೈನಾನ್ಸ್ ವಿಚಾರದಲ್ಲಿ ಇರ್ಬೋದು, ಎಲ್ಲದಕ್ಕೂ ತುಂಬ ಅದ್ಭುತವಾದ ಫಲ ಕೊಡುತ್ತೆ. ಬಾಡಿ ಫಿಟ್ನೆಸ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ರವಿ ಬುಧ ಕಾಂಬಿನೇಷನ್ನು 4, 6, 7, 10ರಲ್ಲಿ 11ರಲ್ಲಿ ಅಷ್ಟೇ ರೀತಿಯಾದಂಥ ಶುಭಫಲಗಳನ್ನ ಕೊಡುತ್ತೆ. ಯಾರಿಗೆ ಈ ಒಂದು ರವಿ ಬುಧಾದಿತ್ಯ ಯೋಗ ಇರುತ್ತೋ ಅವ್ರಿಗೆ ಹೈಯರ್ ಎಜುಕೇಷನ್ ಅಂತೂ ಖಂಡಿತವಾಗ್ಲೂ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಒಳ್ಳೆ ಕೆಲಸ ಅಂತ ಬೇಗ ಸೆಟ್ಲ್ ಆಗ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಬುಧನಿಗೆ ಯಾವುದೇ ತೊಂದರೆ ಇಲ್ಲ, ಹಸ್ತ ವಕ್ರ ಆಗಿಲ್ಲ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಒಂದು ಕೆಲಸದಿಂದ ರಾಜಯೋಗ ಬರ್ತಕ್ಕಂಥದ್ದು, ಒಳ್ಳೆ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು, ಒಳ್ಳೆ ಸ್ನೇಹಿತರಿಂದ ಶ್ರೀಮಂತಿಗೆ ಇರ್ತಕ್ಕಂಥ ಗೆಳೆಯರು ಸಿಗ್ತಕ್ಕಂಥದ್ದು, ಅವರಿಂದ ಸಹಾಯ ಆಗ್ತಕ್ಕಂಥದ್ದು, ಹೆಚ್ಚು ಪ್ರಯಾಣ ಮಾಡ್ತಕ್ಕಂಥದ್ದು, ಈ ರಾಜಕೀಯ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಂದ ಲಾಭ ಆಗ್ತಕ್ಕಂಥ ಎಲ್ಲ ಯೋಗಗಳು ಉಂಟಾಗ್ತದೆ ಆ ಗ್ರಹಗಳ ದಶೆ ಬಂದಾಗ. ಆದರೆ 12-8ರಲ್ಲಿ ಏನಾದರೂ ಯಾವುದೇ ಯೋಗಗಳಿದ್ರೂ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಆದರೆ 12-8ರಲ್ಲಿ ಯಾವ ನಕ್ಷತ್ರಗಳಿರುತ್ತೋ ಆ ನಕ್ಷತ್ರಾಧಿಪತಿ ಏನಾದರೂ ಚೆನ್ನಾಗಿದ್ದರೆ ಹಾಗೂ ಸಹ ನಿಮಗೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ಆದರೆ ರವಿ 8ರಲ್ಲಿದ್ದಾಗ ಸ್ವಲ್ಪ ಅದು ಡೇಂಜರಸ್ಸು, ಅದು ತೊಂದರೆ ಕೊಡುತ್ತೆ, ಅಷ್ಟು ಫಲ ಇರೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಈ ರೀತಿ ಯೋಗ ಏನಾದರೂ ಇದ್ದರೆ ಆ ದಶೆಗಳಲ್ಲಿ ಖಂಡಿತವಾಗ್ಲೂ ಅದ್ಭುತ ಫಲ ಕೊಡುತ್ತೆ. ವಕ್ರ ಆಗಿರಬಾರ್ದು, ಹಸ್ತ ಆಗಿರಬಾರ್ದು, ಮತ್ತು ಯಾವುದೇ ಪಾಪಗ್ರಹಗಳು ಅಥವಾ ಬೇರೆ ಯಾವುದೇ ಗ್ರಹಗಳು ಹಿಂಸೆ ಕೊಡಬಾರ್ದು. ಮತ್ತು ಫಾರ್ ಎಕ್ಸಾಂಪಲ್ಲು ಶುಕ್ರ ಬುಧ ಜೊತೆ ಕುಜ ಇರಿದ್ರೆ, ರಾಹು ಕೇತು ಇದ್ದರೆ ಆಗ ಸ್ವಲ್ಪ ಹಿಂಸೆ ಆಗ್ತದೆ. ಆಗ ಆ ಯೋಗಕ್ಕೆ ಭಂಗ ಆಗ್ತದೆ, ಲಕ್ಷ್ಮೀನಾರಾಯಣ ಯೋಗಕ್ಕೆ ತೊಂದರೆ ಉಂಟಾಗ್ತದೆ. ಸೊ ಅದನ್ನು ನೋಡ್ಕೋಬೇಕಾಗ್ತದೆ. ಇದನ್ನು ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗ ಇದನ್ನು ನೋಡಿಕೊಂಡು ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಈ ರೀತಿ ಯೋಗ ಇದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ, ಒಳ್ಳೆಯದಾಗಲಿ.